ಪಾಪ ನೋಡಿ, ವಯಸ್ಸು ಆಗಿದೆ ವಾಟಾಳ್ ನಾಗರಾಜ್ ಅವರಿಗೆ, ಸಾರಾ ಗೋವಿಂದ್ ಅವ್ರಿಗೂ ಆಗಿದೆ. ಆದ್ರೂ ಬರ್ತಾರಲ್ಲ ಒಂದು ಪ್ರೊಟೆಸ್ಟ್ ಮಾಡೋದಕ್ಕೆ. ಈಗ ನಾರಾಯಣಗೌಡರು ಒಂದು ಪಕ್ಷ ಕಟ್ತೀನಿ ಅಂತ ಹೋಗಿದ್ದಾರಂತೆ. ಈ ಹಿಂದೆ ಕೂಡ ಅವರು ಬಿಬಿಎಂಪಿ ಕಂಟೆಸ್ಟ್ ಮಾಡಿದ್ರು. ನನ್ನ ಪ್ರಕಾರ ದೊಡ್ಡ ಪ್ರಮಾಣದಲ್ಲಿ ಏನು ಆಗಲಿಲ್ಲ ಅದು. ಈಗ ದಕ್ಷಿಣ ಭಾರತದಲ್ಲಿ ಪ್ರಾದೇಶಿಕ ಪಕ್ಷಗಳದ್ದೇ ಅಬ್ಬರ ಜಾಸ್ತಿ ಆಗ್ತಾ ಇದೆ ಎಲ್ಲಾ ಕಡೆ. ತಮಿಳುನಾಡಿನಲ್ಲಿ ಡಿಎಂಕೆ, ಅಣ್ಣಾ ಡಿಎಂಕೆ ನೋಡಿ ಎಲ್ಲ. ಆಂಧ್ರದಲ್ಲಿ ಟಿಡಿಪಿ, ತೆಲುಗುದೇಶಂ ಪಾರ್ಟಿ, ಜನಸೇನಾ, ವೈಎಸ್ಆರ್ಸಿಪಿ. ಕೇರಳದಲ್ಲಿ ಯುಡಿಎಫ್ ಇದೆ, ಯುನೈಟೆಡ್ ಡೆಮೊಕ್ರೆಟಿಕ್ ಫ್ರಂಟ್ ಮತ್ತು ಎಲ್ಡಿಎಫ್, ಅದು ಕಮ್ಯುನಿಸ್ಟ್ ಮತ್ತು ಕಾಂಗ್ರೆಸ್. ಐಯುಎಂಎಲ್, ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್, ಎನ್ಎಂಎಲ್, ನ್ಯಾಷನಲ್ ಮುಸ್ಲಿಂ ಲೀಗ್, ಹಿಂಗೆಲ್ಲ ಇದೆ. ಆಮೇಲೆ ಕೇರಳದಲ್ಲಿ ಒಂದು 21 ಪಾರ್ಟಿ ಇದೆ ರೀ, ಒಬ್ಬೊಬ್ಬ ಎಂಎಲ್ಎ ಬರ್ತಾ ಇರ್ತಾನೆ ಅಲ್ಲಿ, ಎಂಪಿ. ಆದ್ರೆ ಕರ್ನಾಟಕದಲ್ಲಿ ಜೆಡಿಎಸ್ ಮಾತ್ರ ಸ್ಥಳೀಯ ಪಕ್ಷ, ಅದು ಕೂಡ ಬಹಳ ಶೋಚನೀಯ ಪರಿಸ್ಥಿತಿಯಲ್ಲಿ ಇದೆ ಈಗ ಸದ್ಯಕ್ಕೆ. ಇದೀಗ ಕಮಲದ ಜೊತೆ ಕೈ ಜೋಡಿಸಿರೋ ದಳ ಪ್ರತ್ಯೇಕತೆಯನ್ನು ಕಾಯ್ದುಕೊಳ್ಳುತ್ತಾ ಅಥವಾ ವಿಲೀನ ಆಗತ್ತಾ ಅನ್ನೋ ಚರ್ಚೆ ಬಹಳ ದೊಡ್ಡದಿದೆ. ಕಾಂಗ್ರೆಸ್ ಬಿಜೆಪಿ ಹೈಕಮಾಂಡ್ ದೆಹಲಿಯಲ್ಲಿದೆ. ಪ್ರಜಾಕೀಯ ಪಕ್ಷ ಕಟ್ಟಿ ಸುಮ್ಮನಾಗಿದ್ದಾರೆ ಉಪೇಂದ್ರ. ಕನ್ನಡ ಪಕ್ಷ ಕಟ್ಟಿ ಈ ಹಿಂದೆ ಅದು ಕೂಡ ವರ್ಕೌಟ್ ಆಗಲಿಲ್ಲ. ಇದೀಗ ನಾನು ಪಕ್ಷ ಕಟ್ಟುವೆ ಅಂತ ನಾರಾಯಣಗೌಡರು ಹೇಳ್ತಾ ಇದ್ದಾರೆ. ಕರ್ನಾಟಕಕ್ಕೆ ಕನ್ನಡ ಕೇಂದ್ರೀಯ ಪ್ರಾದೇಶಿಕ ಪಕ್ಷ ಬೇಕು. ಗೌಡ್ರೆ ಪಕ್ಷ ಕಟ್ಟಿ ಅಂತ ಹಲವರು ಹೇಳ್ತಾ ಇದ್ದಾರಂತೆ. ಅವರಿಗೆ ನಾವೆಲ್ಲ ನಿಮ್ಮ ಜೊತೆ ಇರ್ತೇವೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಪಕ್ಷ ಕಟ್ಟಲು ಕಾಲ ಪಕ್ವವಾಗಿಲ್ಲ ಅಂತೇಳಿ ಗೌಡ್ರು ಹೇಳಿದ್ದಾರಂತೆ. ಕನ್ನಡದ ಜನತೆ ಕನ್ನಡ ಕೇಂದ್ರಿತ ಪಕ್ಷ ಬೇಕು ಎನ್ನಿಸಬೇಕು, ಆಗ ಪಕ್ಷ ಕಟ್ತೀನಿ ಅಂತ ಹೇಳಿದ್ದಾರೆ. ಆದರೆ ಈ ಹಿಂದೆ ಇವರು ಬಿಬಿಎಂಪಿ ಚುನಾವಣೆ ಸಂದರ್ಭದಲ್ಲಿ ಸ್ಪರ್ಧೆ ಮಾಡಿದ್ರು ಅನೇಕ ಕ್ಷೇತ್ರಗಳಿಗೆ. ಆದರೆ ಏನು ಲಾಭ ಆಗಿಲ್ಲ ಅದರಲ್ಲಿ. ಓಕೆ, ಈಗ ನಾರಾಯಣಗೌಡರು ಒಂದು ಪಕ್ಷ ಕಟ್ತೀನಿ ಅಂತ ಹೋಗಿದ್ದಾರಂತೆ. ಈ ಹಿಂದೆ ಕೂಡ ಅವರು ಬಿಬಿಎಂಪಿ ಕಂಟೆಸ್ಟ್ ಮಾಡಿದ್ರು. ನನ್ನ ಪ್ರಕಾರ ದೊಡ್ಡ ಪ್ರಮಾಣದಲ್ಲಿ ಏನು ಆಗಲಿಲ್ಲ ಅದು. ಈಗ ದಕ್ಷಿಣ ಭಾರತದಲ್ಲಿ ಪ್ರಾದೇಶಿಕ ಪಕ್ಷಗಳದ್ದೇ ಅಬ್ಬರ ಜಾಸ್ತಿ ಆಗ್ತಾ ಇದೆ ಎಲ್ಲಾ ಕಡೆ. ತಮಿಳುನಾಡಿನಲ್ಲಿ ಡಿಎಂಕೆ, ಅಣ್ಣಾ ಡಿಎಂಕೆ ನೋಡಿ ಎಲ್ಲ. ಆಂಧ್ರದಲ್ಲಿ ಟಿಡಿಪಿ, ತೆಲುಗುದೇಶಂ ಪಾರ್ಟಿ, ಜನಸೇನಾ, ವೈಎಸ್ಆರ್ಸಿಪಿ. ಕೇರಳದಲ್ಲಿ ಯುಡಿಎಫ್ ಇದೆ, ಯುನೈಟೆಡ್ ಡೆಮೊಕ್ರೆಟಿಕ್ ಫ್ರಂಟ್ ಮತ್ತು ಎಲ್ಡಿಎಫ್, ಅದು ಕಮ್ಯುನಿಸ್ಟ್ ಮತ್ತು ಕಾಂಗ್ರೆಸ್. ಐಯುಎಂಎಲ್, ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್, ಎನ್ಎಂಎಲ್, ನ್ಯಾಷನಲ್ ಮುಸ್ಲಿಂ ಲೀಗ್, ಹಿಂಗೆಲ್ಲ ಇದೆ. ಆಮೇಲೆ ಕೇರಳದಲ್ಲಿ ಒಂದು 21 ಪಾರ್ಟಿ ಇದೆ ರೀ, ಒಬ್ಬೊಬ್ಬ ಎಂಎಲ್ಎ ಬರ್ತಾ ಇರ್ತಾನೆ ಅಲ್ಲಿ, ಎಂಪಿ. ಆದರೆ ಕರ್ನಾಟಕದಲ್ಲಿ ಜೆಡಿಎಸ್ ಮಾತ್ರ ಸ್ಥಳೀಯ ಪಕ್ಷ, ಅದು ಕೂಡ ಬಹಳ ಶೋಚನೀಯ ಪರಿಸ್ಥಿತಿಯಲ್ಲಿ ಇದೆ ಈಗ ಸದ್ಯಕ್ಕೆ. ಇದೀಗ ಕಮಲದ ಜೊತೆ ಕೈ ಜೋಡಿಸಿರೋ ದಳ ಪ್ರತ್ಯೇಕತೆಯನ್ನು ಕಾಯ್ದುಕೊಳ್ಳುತ್ತಾ ಅಥವಾ ವಿಲೀನ ಆಗತ್ತಾ ಅನ್ನೋ ಚರ್ಚೆ ಬಹಳ ದೊಡ್ಡದಿದೆ. ಕಾಂಗ್ರೆಸ್ ಬಿಜೆಪಿ ಹೈಕಮಾಂಡ್ ದೆಹಲಿಯಲ್ಲಿದೆ. ಪ್ರಜಾಕೀಯ ಪಕ್ಷ ಕಟ್ಟಿ ಸುಮ್ಮನಾಗಿದ್ದಾರೆ ಉಪೇಂದ್ರ. ಕನ್ನಡ ಪಕ್ಷ ಕಟ್ಟಿ ಈ ಹಿಂದೆ ಅದು ಕೂಡ ವರ್ಕೌಟ್ ಆಗಲಿಲ್ಲ. ಇದೀಗ ನಾನು ಪಕ್ಷ ಕಟ್ಟುವೆ ಅಂತ ನಾರಾಯಣಗೌಡರು ಹೇಳ್ತಾ ಇದ್ದಾರೆ. ಕರ್ನಾಟಕಕ್ಕೆ ಕನ್ನಡ ಕೇಂದ್ರೀಯ ಪ್ರಾದೇಶಿಕ ಪಕ್ಷ ಬೇಕು. ಗೌಡ್ರೆ ಪಕ್ಷ ಕಟ್ಟಿ ಅಂತ ಹಲವರು ಹೇಳ್ತಾ ಇದ್ದಾರಂತೆ. ಅವರಿಗೆ ನಾವೆಲ್ಲ ನಿಮ್ಮ ಜೊತೆ ಇರ್ತೇವೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಪಕ್ಷ ಕಟ್ಟಲು ಕಾಲ ಪಕ್ವವಾಗಿಲ್ಲ ಅಂತೇಳಿ ಗೌಡ್ರು ಹೇಳಿದ್ದಾರಂತೆ. ಕನ್ನಡದ ಜನತೆ ಕನ್ನಡ ಕೇಂದ್ರಿತ ಪಕ್ಷ ಬೇಕು ಎನ್ನಿಸಬೇಕು, ಆಗ ಪಕ್ಷ ಕಟ್ತೀನಿ ಅಂತ ಹೇಳಿದ್ದಾರೆ. ಆದರೆ ಈ ಹಿಂದೆ ಇವರು ಬಿಬಿಎಂಪಿ ಚುನಾವಣೆ ಸಂದರ್ಭದಲ್ಲಿ ಸ್ಪರ್ಧೆ ಮಾಡಿದ್ರು ಅನೇಕ ಕ್ಷೇತ್ರಗಳಿಗೆ. ಆದರೆ ಏನು ಲಾಭ ಆಗಿಲ್ಲ ಅದರಲ್ಲಿ. ಓಕೆ, ಪಾಪ ನೋಡಿ, ವಯಸ್ಸು ಆಗಿದೆ ವಾಟಾಳ್ ನಾಗರಾಜ್ ಅವರಿಗೆ, ಸಾರಾ ಗೋವಿಂದ್ ಅವ್ರಿಗೂ ಆಗಿದೆ. ಆದ್ರೂ ಬರ್ತಾರಲ್ಲ ಒಂದು ಪ್ರೊಟೆಸ್ಟ್ ಮಾಡೋದಕ್ಕೆ. ಈಗ ನಾರಾಯಣಗೌಡರು ಒಂದು ಪಕ್ಷ ಕಟ್ತೀನಿ ಅಂತ ಹೋಗಿದ್ದಾರಂತೆ. ಈ ಹಿಂದೆ ಕೂಡ ಅವರು ಬಿಬಿಎಂಪಿ ಕಂಟೆಸ್ಟ್ ಮಾಡಿದ್ರು. ನನ್ನ ಪ್ರಕಾರ ದೊಡ್ಡ ಪ್ರಮಾಣದಲ್ಲಿ ಏನು ಆಗಲಿಲ್ಲ ಅದು. ಈಗ ದಕ್ಷಿಣ ಭಾರತದಲ್ಲಿ ಪ್ರಾದೇಶಿಕ ಪಕ್ಷಗಳದ್ದೇ ಅಬ್ಬರ ಜಾಸ್ತಿ ಆಗ್ತಾ ಇದೆ ಎಲ್ಲಾ ಕಡೆ. ತಮಿಳುನಾಡಿನಲ್ಲಿ ಡಿಎಂಕೆ, ಅಣ್ಣಾ ಡಿಎಂಕೆ ನೋಡಿ ಎಲ್ಲ. ಆಂಧ್ರದಲ್ಲಿ ಟಿಡಿಪಿ, ತೆಲುಗುದೇಶಂ ಪಾರ್ಟಿ, ಜನಸೇನಾ, ವೈಎಸ್ಆರ್ಸಿಪಿ. ಕೇರಳದಲ್ಲಿ ಯುಡಿಎಫ್ ಇದೆ, ಯುನೈಟೆಡ್ ಡೆಮೊಕ್ರೆಟಿಕ್ ಫ್ರಂಟ್ ಮತ್ತು ಎಲ್ಡಿಎಫ್, ಅದು ಕಮ್ಯುನಿಸ್ಟ್ ಮತ್ತು ಕಾಂಗ್ರೆಸ್. ಐಯುಎಂಎಲ್, ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್, ಎನ್ಎಂಎಲ್, ನ್ಯಾಷನಲ್ ಮುಸ್ಲಿಂ ಲೀಗ್, ಹಿಂಗೆಲ್ಲ ಇದೆ. ಆಮೇಲೆ ಕೇರಳದಲ್ಲಿ ಒಂದು 21 ಪಾರ್ಟಿ ಇದೆ ರೀ, ಒಬ್ಬೊಬ್ಬ ಎಂಎಲ್ಎ ಬರ್ತಾ ಇರ್ತಾನೆ ಅಲ್ಲಿ, ಎಂಪಿ. ಆದರೆ ಕರ್ನಾಟಕದಲ್ಲಿ ಜೆಡಿಎಸ್ ಮಾತ್ರ ಸ್ಥಳೀಯ ಪಕ್ಷ, ಅದು ಕೂಡ ಬಹಳ ಶೋಚನೀಯ ಪರಿಸ್ಥಿತಿಯಲ್ಲಿ ಇದೆ ಈಗ ಸದ್ಯಕ್ಕೆ. ಇದೀಗ ಕಮಲದ ಜೊತೆ ಕೈ ಜೋಡಿಸಿರೋ ದಳ ಪ್ರತ್ಯೇಕತೆಯನ್ನು ಕಾಯ್ದುಕೊಳ್ಳುತ್ತಾ ಅಥವಾ ವಿಲೀನ ಆಗತ್ತಾ ಅನ್ನೋ ಚರ್ಚೆ ಬಹಳ ದೊಡ್ಡದಿದೆ. ಕಾಂಗ್ರೆಸ್ ಬಿಜೆಪಿ ಹೈಕಮಾಂಡ್ ದೆಹಲಿಯಲ್ಲಿದೆ. ಪ್ರಜಾಕೀಯ ಪಕ್ಷ ಕಟ್ಟಿ ಸುಮ್ಮನಾಗಿದ್ದಾರೆ ಉಪೇಂದ್ರ. ಕನ್ನಡ ಪಕ್ಷ ಕಟ್ಟಿ ಈ ಹಿಂದೆ ಅದು ಕೂಡ ವರ್ಕೌಟ್ ಆಗಲಿಲ್ಲ. ಇದೀಗ ನಾನು ಪಕ್ಷ ಕಟ್ಟುವೆ ಅಂತ ನಾರಾಯಣಗೌಡರು ಹೇಳ್ತಾ ಇದ್ದಾರೆ. ಕರ್ನಾಟಕಕ್ಕೆ ಕನ್ನಡ ಕೇಂದ್ರೀಯ ಪ್ರಾದೇಶಿಕ ಪಕ್ಷ ಬೇಕು. ಗೌಡ್ರೆ ಪಕ್ಷ ಕಟ್ಟಿ ಅಂತ ಹಲವರು ಹೇಳ್ತಾ ಇದ್ದಾರಂತೆ. ಅವರಿಗೆ ನಾವೆಲ್ಲ ನಿಮ್ಮ ಜೊತೆ ಇರ್ತೇವೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಪಕ್ಷ ಕಟ್ಟಲು ಕಾಲ ಪಕ್ವವಾಗಿಲ್ಲ ಅಂತೇಳಿ ಗೌಡ್ರು ಹೇಳಿದ್ದಾರಂತೆ. ಕನ್ನಡದ ಜನತೆ
ಕನ್ನಡ ಕೇಂದ್ರಿತ ಪಕ್ಷ ಬೇಕು ಎನ್ನಿಸಬೇಕು, ಆಗ ಪಕ್ಷ ಕಟ್ತೀನಿ ಅಂತ ಹೇಳಿದ್ದಾರೆ. ಆದರೆ ಈ ಹಿಂದೆ ಇವರು ಬಿಬಿಎಂಪಿ ಚುನಾವಣೆ ಸಂದರ್ಭದಲ್ಲಿ ಸ್ಪರ್ಧೆ ಮಾಡಿದ್ರು ಅನೇಕ ಕ್ಷೇತ್ರಗಳಿಗೆ, ಆದರೆ ಏನು ಲಾಭ ಆಗಿಲ್ಲ. ಅದರಲ್ಲಿ ಪಾಪ ನೋಡಿ, ವಯಸ್ಸು ಆಗಿದೆ ವಾಟಾಳ್ ನಾಗರಾಜ್ ಅವರಿಗೆ, ಸಾರಾ ಗೋವಿಂದ್ ಅವ್ರಿಗೂ ಆಗಿದೆ. ಆದ್ರೂ ಬರ್ತಾರಲ್ಲ ಒಂದು ಪ್ರೊಟೆಸ್ಟ್ ಮಾಡೋದಕ್ಕೆ. ಈಗ ನಾರಾಯಣಗೌಡರು ಒಂದು ಪಕ್ಷ ಕಟ್ತೀನಿ ಅಂತ ಹೋಗಿದ್ದಾರಂತೆ. ಈ ಹಿಂದೆ ಕೂಡ ಅವರು ಬಿಬಿಎಂಪಿ ಕಂಟೆಸ್ಟ್ ಮಾಡಿದ್ರು ನನ್ನ ಪ್ರಕಾರ, ದೊಡ್ಡ ಪ್ರಮಾಣದಲ್ಲಿ ಏನು ಆಗಲಿಲ್ಲ ಅದು. ಈಗ ದಕ್ಷಿಣ ಭಾರತದಲ್ಲಿ ಪ್ರಾದೇಶಿಕ ಪಕ್ಷಗಳದ್ದೇ ಅಬ್ಬರ ಜಾಸ್ತಿ ಆಗ್ತಾ ಇದೆ ಎಲ್ಲಾ ಕಡೆ. ತಮಿಳುನಾಡಿನಲ್ಲಿ ಡಿಎಂಕೆ, ಅಣ್ಣಾ ಡಿಎಂಕೆ ನೋಡಿ ಎಲ್ಲ. ಆಂಧ್ರದಲ್ಲಿ ಟಿಡಿಪಿ, ತೆಲುಗುದೇಶಂ ಪಾರ್ಟಿ, ಜನಸೇನಾ, ವೈಎಸ್ಆರ್ಸಿಪಿ. ಕೇರಳದಲ್ಲಿ ಯುಡಿಎಫ್ ಇದೆ, ಯುನೈಟೆಡ್ ಡೆಮೊಕ್ರೆಟಿಕ್ ಫ್ರಂಟ್ ಮತ್ತು ಎಲ್ಡಿಎಫ್, ಅದು ಕಮ್ಯುನಿಸ್ಟ್ ಮತ್ತು ಕಾಂಗ್ರೆಸ್. ಐಯುಎಂಎಲ್, ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್, ಎನ್ಎಂಎಲ್, ನ್ಯಾಷನಲ್ ಮುಸ್ಲಿಂ ಲೀಗ್, ಹಿಂಗೆಲ್ಲ ಇದೆ. ಆಮೇಲೆ ಕೇರಳದಲ್ಲಿ ಒಂದು 21 ಪಾರ್ಟಿ ಇದೆ ರೀ, ಒಬ್ಬೊಬ್ಬ ಎಂಎಲ್ಎ ಬರ್ತಾ ಇರ್ತಾನೆ ಅಲ್ಲಿ, ಎಂಪಿ. ಆದರೆ ಕರ್ನಾಟಕದಲ್ಲಿ ಜೆಡಿಎಸ್ ಮಾತ್ರ ಸ್ಥಳೀಯ ಪಕ್ಷ, ಅದು ಕೂಡ ಬಹಳ ಶೋಚನೀಯ ಪರಿಸ್ಥಿತಿಯಲ್ಲಿ ಇದೆ ಈಗ ಸದ್ಯಕ್ಕೆ. ಇದೀಗ ಕಮಲದ ಜೊತೆ ಕೈ ಜೋಡಿಸಿರೋ ದಳ ಪ್ರತ್ಯೇಕತೆಯನ್ನು ಕಾಯ್ದುಕೊಳ್ಳುತ್ತಾ ಅಥವಾ ವಿಲೀನ ಆಗತ್ತಾ ಅನ್ನೋ ಚರ್ಚೆ ಬಹಳ ದೊಡ್ಡದಿದೆ. ಕಾಂಗ್ರೆಸ್ ಬಿಜೆಪಿ ಹೈಕಮಾಂಡ್ ದೆಹಲಿಯಲ್ಲಿದೆ. ಪ್ರಜಾಕೀಯ ಪಕ್ಷ ಕಟ್ಟಿ ಸುಮ್ಮನಾಗಿದ್ದಾರೆ ಉಪೇಂದ್ರ. ಕನ್ನಡ ಪಕ್ಷ ಕಟ್ಟಿ ಈ ಹಿಂದೆ ಅದು ಕೂಡ ವರ್ಕೌಟ್ ಆಗಲಿಲ್ಲ. ಇದೀಗ ನಾನು ಪಕ್ಷ ಕಟ್ಟುವೆ ಅಂತ ನಾರಾಯಣಗೌಡರು ಹೇಳ್ತಾ ಇದ್ದಾರೆ. ಕರ್ನಾಟಕಕ್ಕೆ ಕನ್ನಡ ಕೇಂದ್ರೀಯ ಪ್ರಾದೇಶಿಕ ಪಕ್ಷ ಬೇಕು. ಗೌಡ್ರೆ ಪಕ್ಷ ಕಟ್ಟಿ ಅಂತ ಹಲವರು ಹೇಳ್ತಾ ಇದ್ದಾರಂತೆ. ಅವರಿಗೆ ನಾವೆಲ್ಲ ನಿಮ್ಮ ಜೊತೆ ಇರ್ತೇವೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಪಕ್ಷ ಕಟ್ಟಲು ಕಾಲ ಪಕ್ವವಾಗಿಲ್ಲ ಅಂತೇಳಿ ಗೌಡ್ರು ಹೇಳಿದ್ದಾರಂತೆ. ಕನ್ನಡದ ಜನತೆ ಕನ್ನಡ ಕೇಂದ್ರಿತ ಪಕ್ಷ ಬೇಕು ಎನ್ನಿಸಬೇಕು, ಆಗ ಪಕ್ಷ ಕಟ್ತೀನಿ ಅಂತ ಹೇಳಿದ್ದಾರೆ. ಆದರೆ ಈ ಹಿಂದೆ ಇವರು ಬಿಬಿಎಂಪಿ ಚುನಾವಣೆ ಸಂದರ್ಭದಲ್ಲಿ ಸ್ಪರ್ಧೆ ಮಾಡಿದ್ರು ಅನೇಕ ಕ್ಷೇತ್ರಗಳಿಗೆ, ಆದರೆ ಏನು ಲಾಭ ಆಗಿಲ್ಲ. ಅದರಲ್ಲಿ ಪಾಪ ನೋಡಿ, ವಯಸ್ಸು ಆಗಿದೆ ವಾಟಾಳ್ ನಾಗರಾಜ್ ಅವರಿಗೆ, ಸಾರಾ ಗೋವಿಂದ್ ಅವ್ರಿಗೂ ಆಗಿದೆ. ಆದ್ರೂ ಬರ್ತಾರಲ್ಲ ಒಂದು ಪ್ರೊಟೆಸ್ಟ್ ಮಾಡೋದಕ್ಕೆ. ಈಗ ನಾರಾಯಣಗೌಡರು ಒಂದು ಪಕ್ಷ ಕಟ್ತೀನಿ ಅಂತ ಹೋಗಿದ್ದಾರಂತೆ. ಈ ಹಿಂದೆ ಕೂಡ ಅವರು ಬಿಬಿಎಂಪಿ ಕಂಟೆಸ್ಟ್ ಮಾಡಿದ್ರು ನನ್ನ ಪ್ರಕಾರ, ದೊಡ್ಡ ಪ್ರಮಾಣದಲ್ಲಿ ಏನು ಆಗಲಿಲ್ಲ ಅದು. ಈಗ ದಕ್ಷಿಣ ಭಾರತದಲ್ಲಿ ಪ್ರಾದೇಶಿಕ ಪಕ್ಷಗಳದ್ದೇ ಅಬ್ಬರ ಜಾಸ್ತಿ ಆಗ್ತಾ ಇದೆ ಎಲ್ಲಾ ಕಡೆ. ತಮಿಳುನಾಡಿನಲ್ಲಿ ಡಿಎಂಕೆ, ಅಣ್ಣಾ ಡಿಎಂಕೆ ನೋಡಿ ಎಲ್ಲ. ಆಂಧ್ರದಲ್ಲಿ ಟಿಡಿಪಿ, ತೆಲುಗುದೇಶಂ ಪಾರ್ಟಿ, ಜನಸೇನಾ, ವೈಎಸ್ಆರ್ಸಿಪಿ. ಕೇರಳದಲ್ಲಿ ಯುಡಿಎಫ್ ಇದೆ, ಯುನೈಟೆಡ್ ಡೆಮೊಕ್ರೆಟಿಕ್ ಫ್ರಂಟ್ ಮತ್ತು ಎಲ್ಡಿಎಫ್, ಅದು ಕಮ್ಯುನಿಸ್ಟ್ ಮತ್ತು ಕಾಂಗ್ರೆಸ್. ಐಯುಎಂಎಲ್, ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್, ಎನ್ಎಂಎಲ್, ನ್ಯಾಷನಲ್ ಮುಸ್ಲಿಂ ಲೀಗ್, ಹಿಂಗೆಲ್ಲ ಇದೆ. ಆಮೇಲೆ ಕೇರಳದಲ್ಲಿ ಒಂದು 21 ಪಾರ್ಟಿ ಇದೆ ರೀ, ಒಬ್ಬೊಬ್ಬ ಎಂಎಲ್ಎ ಬರ್ತಾ ಇರ್ತಾನೆ ಅಲ್ಲಿ, ಎಂಪಿ. ಆದರೆ ಕರ್ನಾಟಕದಲ್ಲಿ ಜೆಡಿಎಸ್ ಮಾತ್ರ ಸ್ಥಳೀಯ ಪಕ್ಷ, ಅದು ಕೂಡ ಬಹಳ ಶೋಚನೀಯ ಪರಿಸ್ಥಿತಿಯಲ್ಲಿ ಇದೆ ಈಗ ಸದ್ಯಕ್ಕೆ. ಇದೀಗ ಕಮಲದ ಜೊತೆ ಕೈ ಜೋಡಿಸಿರೋ ದಳ ಪ್ರತ್ಯೇಕತೆಯನ್ನು ಕಾಯ್ದುಕೊಳ್ಳುತ್ತಾ ಅಥವಾ ವಿಲೀನ ಆಗತ್ತಾ ಅನ್ನೋ ಚರ್ಚೆ ಬಹಳ ದೊಡ್ಡದಿದೆ. ಕಾಂಗ್ರೆಸ್ ಬಿಜೆಪಿ ಹೈಕಮಾಂಡ್ ದೆಹಲಿಯಲ್ಲಿದೆ. ಪ್ರಜಾಕೀಯ ಪಕ್ಷ ಕಟ್ಟಿ ಸುಮ್ಮನಾಗಿದ್ದಾರೆ ಉಪೇಂದ್ರ. ಕನ್ನಡ ಪಕ್ಷ ಕಟ್ಟಿ ಈ ಹಿಂದೆ ಅದು ಕೂಡ ವರ್ಕೌಟ್ ಆಗಲಿಲ್ಲ. ಇದೀಗ ನಾನು ಪಕ್ಷ ಕಟ್ಟುವೆ ಅಂತ ನಾರಾಯಣಗೌಡರು ಹೇಳ್ತಾ ಇದ್ದಾರೆ. ಕರ್ನಾಟಕಕ್ಕೆ ಕನ್ನಡ ಕೇಂದ್ರೀಯ ಪ್ರಾದೇಶಿಕ ಪಕ್ಷ ಬೇಕು. ಗೌಡ್ರೆ ಪಕ್ಷ ಕಟ್ಟಿ ಅಂತ ಹಲವರು ಹೇಳ್ತಾ ಇದ್ದಾರಂತೆ. ಅವರಿಗೆ ನಾವೆಲ್ಲ ನಿಮ್ಮ ಜೊತೆ ಇರ್ತೇವೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಪಕ್ಷ ಕಟ್ಟಲು ಕಾಲ ಪಕ್ವವಾಗಿಲ್ಲ ಅಂತೇಳಿ ಗೌಡ್ರು ಹೇಳಿದ್ದಾರಂತೆ. ಕನ್ನಡದ ಜನತೆ ಕನ್ನಡ ಕೇಂದ್ರಿತ ಪಕ್ಷ ಬೇಕು ಎನ್ನಿಸಬೇಕು, ಆಗ ಪಕ್ಷ ಕಟ್ತೀನಿ ಅಂತ ಹೇಳಿದ್ದಾರೆ. ಆದರೆ ಈ ಹಿಂದೆ ಇವರು ಬಿಬಿಎಂಪಿ ಚುನಾವಣೆ ಸಂದರ್ಭದಲ್ಲಿ ಸ್ಪರ್ಧೆ ಮಾಡಿದ್ರು ಅನೇಕ ಕ್ಷೇತ್ರಗಳಿಗೆ, ಆದರೆ ಏನು ಲಾಭ ಆಗಿಲ್ಲ. ಅದರಲ್ಲಿ